ನೋಡಿ ಹೊರಗಡೆ ಹೋಗಿದ್ನಲ್ಲ, ಒಂದು ಚಿಕ್ಕ ರಿಂಗ್ ತೊಗೊಂಡಿದ್ದೀನಿ ಆಯಿತಾ. ಇದು ಗಿಫ್ಟ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು. ಆಟ ಆಡ್ಬೇಕಾದ್ರೆ ಕಿಟಕಿ ಎಲ್ಲ ಹೊಡೆದಾಕಿದ್ದಾರೆ. ಫುಲ್ ಗಿಡಗಳು ಬೆಳ್ಕೊಂಡಿದೆ ಒಳಗಡೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ಗಾಡಿ ಓಡಿಸ್ತಾ ಇದ್ದೀನಿ, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಸೊ ನಾನು ಗಾಡಿ ಓಡಿಸ್ತಾ ಏನಕ್ಕೆ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ಒಂದು ಕಾರಣ ಇದೆ. ನಾನು ಹೊಸೂರು ರೋಡಲ್ಲಿ ಹೋಗ್ತಾ ಇದ್ದೀನಿ ಆಯಿತಾ. ತಮಿಳ್ನಾಡು ಎಲೆಕ್ಷನ್ ಇದೆ ಅನಿಸುತ್ತೆ, ಇಫ್ ಐಮ್ ನಾಟ್ ರಾಂಗ್. ನಾಳೆನೋ ನಾಡಿದ್ದು, ಐಮ್ ನಾಟ್ ಶ್ಯೂರ್ ಅಬೌಟ್ ಎಕ್ಸಾಕ್ಟ್ ಡೇಟ್. ಇಲ್ಲಿ ಟ್ರಾಫಿಕ್ ಯಾವ ರೇಂಜಿಗೆ ಜಾಮ್ ಆಗಿದೆ ಅಂತ ತೋರಿಸ್ತೀನಿ. ಟುವರ್ಡ್ಸ್ ತಮಿಳ್ನಾಡು. ಒಂದು ಸೆಕೆಂಡ್ ಇರಿ. ಆ ಕಡೆ ರೋಡ್ ಕಾಣ್ತಾ ಇರ್ಬೋದು ನಿಮಗೆ. ಇದು ಜಾಮ್ ಆಗಿದೆ ಆಲ್ಮೋಸ್ಟ್. ನನ್ನ ಪ್ರಕಾರ ಏನಿಲ್ಲ ಅಂದರೆ ಒಂದು 10 ಕಿಲೋಮೀಟ್ರ್ ಜಾಮ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹಿಂದ್ಗಡೆಯಿಂದ ಬರ್ತಾ ಒಂದು 3-4 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ಇನ್ನೂ ಜಾಮ್ ಹಿಂಗೆ ಇದೆ, ಇನ್ನೂ ಅಲ್ಲಿ ತನಕನೂ ಇದೆ. ನೋಡೋಣ ಎಷ್ಟು ದೂರ ಹೋಗುತ್ತೆ ಅಂತ. ಪ್ರಾಬಬ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಒಂದು 10 ಕಿಲೋಮೀಟರ್ಸ್ ಅಂತೂ ಪಕ್ಕಾ ಜಾಮ್ ಇದೆ. ಆಲ್ರೆಡಿ 5 ಕಿಲೋಮೀಟರ್ ಆಗೋಗಿದೆ. ಸೊ ಗೈಸ್, ನಾನು ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀನಿ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿಲ್ಲ, ಕ್ಲಿಯರ್ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 7 ಕಿಲೋಮೀಟರ್ಸ್ ಟ್ರಾಫಿಕ್ ಜಾಮ್ ಆಗಿದೆ. ನೋಡಿ ಈಗ ನೋಡ್ತಾ ಇರ್ಬೋದು, ಇದು ಬೊಮ್ಮಸಂದ್ರ ಮೆಟ್ರೋ ಟ್ರ್ಯಾಕ್. ಇದು ಈಗ ಸ್ವಲ್ಪ ರೋಡ್ ಫ್ರೀ ಆಗಿದೆ. ಸೊ ವಿಷಯ ಏನು ಅಂದರೆ, ಯಾರ್ಯಾರು ಇವತ್ತು ಹೊಸೂರು ರೋಡ್ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಥವಾ ಯಾವ್ದಾದ್ರು ಕೆಲಸ ಇದ್ದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. 1 ದಿನಕ್ಕೆ ಅಥವಾ 2 ದಿನಕ್ಕೆ. 1 ದಿನಕ್ಕೆ ಮಾಡ್ಕೊಳ್ಳಿ, ಪ್ರಾಬಬ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಜಾಮ್ ಆಗಿದೆ ಹೊಸೂರು ರೋಡು. ಅದು ಬಿಟ್ಟು ಹೊಸೂರು ರೋಡ್ ಬಿಟ್ಟು ಹೋಲ್ ಬ್ಯಾಂಗ್ಳೂರು 50% ಟ್ರಾಫಿಕ್ ಕಮ್ಮಿ ಆಗಿದೆ. ಐ ಥಿಂಕ್ ಜನಗಳೆಲ್ಲ ತಮಿಳ್ನಾಡು ಕಡೆ ಹೋಗ್ತಾ ಇರೋದಕ್ಕೆ ಬ್ಯಾಂಗ್ಳೂರು ಟ್ರಾಫಿಕ್ ಕಮ್ಮಿ ಆಗಿದೆ. ಹೊಸೂರು ರೋಡ್ ಮಾತ್ರ ಜಾಮ್ ಆಗಿದೆ. ಅಲ್ಲಿ ಮುಂದೆ ನೋಡಿ ರಾಮೇಶ್ವರಂ ಅಂತ ಕಾಣ್ತಾ ಇದೆ ಬೋರ್ಡ್ ನಿಮಗೆ. ಈ ರಾಮೇಶ್ವರಂ ಬಂದಾಗಿಂದ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ತಿರ್ಗಿಸ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಸೊ ರಾಮೇಶ್ವರಂದು ದೋಸೆ ಎಷ್ಟು ಚೆನ್ನಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನಂತೂ ಟ್ರೈ ಮಾಡಿಲ್ಲ ಇವತ್ತು ತನಕ. ಪ್ರಾಬಬ್ಲಿ ಒಂದ್ಸಲ ಹೋಗಿ ಟ್ರೈ ಮಾಡೋಣ. ಬಟ್ ಟ್ರಾಫಿಕ್ ಒಂದು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ಲೂಯಿ ಫಿಲಿಪ್ ಸ್ಟೋರ್ಗೆ ಬಂದಿದ್ದೀನಿ. ಏನೋ 50% ಆಫ್ ಅಂತ ಹಾಕಿದ್ದಾರೆ. ನೋಡೋಣ ಹೇಗಿದೆ ಅಂತ ಕಲೆಕ್ಷನ್ಸು. ಸಾರಿ. ಸೊ ಟಿ ಶರ್ಟ್ಸ್ ಎಮ್ ಸೈಜಲ್ಲಿ. ಥ್ಯಾಂಕ್ ಯು. ಸೊ ನೋಡೋಣ ಕಲರೆಲ್ಲ ಏನು ಹೀಗಿದೆ, ಜಾತ್ರೆ ಕಲರು. ಸರ್ ವೈಟ್ ಕಲರಲ್ಲಿ ಇದೆಯಾ ಟಿ ಶರ್ಟ್ಸು? ಸ್ವಲ್ಪ ಎಲ್ಲ ಲೈಟ್ ಕಲರ್ಸಲ್ಲಿ ತೋರಿಸಿ, ತೊಗೊಳ್ಳಿ. ಥ್ಯಾಂಕ್ ಯು. ಎಲ್ಲ ಎಮ್ ಇದು ಎಮ್ ಸೈಜಾ ಇದು? ನೋಡ್ಬೋದು, ಪರವಾಗಿಲ್ಲ, ಚೆನ್ನಾಗಿದ್ದಾವೆ. ನೋಡೋಣ ಸೆಲೆಕ್ಷನ್ ಮಾಡಿ ಯಾವ್ದು ತೊಗೊತೀನಿ ಅಂತ ಹೇಳ್ತೀನಿ. ಸೊ ಗೈಸ್, ನಾನು ಆ್ಯಕ್ಚುಲಿ ತೊಗೊಳ್ಲಿಲ್ಲ ಟಿ ಶರ್ಟ್ಸು. ನನಗೆ ಇಷ್ಟ ಆಗಲಿಲ್ಲ. ಎಲ್ಲ ಜಾತ್ರೆ ಕಲರ್ ಐತೆ ಜಾಸ್ತಿ, ವೈಬ್ರೆಂಟ್ ಕಲರ್ಸು. ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ಟು ತೊಗೊಳ್ಲಿಲ್ಲ. ಸಂಜೆ ರಾಯಲ್ ಮೀನಾಕ್ಷಿ ಹತ್ರ ಹೋಗಬೇಕು. ಸೊ ನೋಡೋಣ, ಅಲ್ಲಿ ಯಾವ್ದಾದ್ರು ಟಿ ಶರ್ಟ್ಸ್ ಇಷ್ಟ ಆದರೆ ಅಲ್ಲಿ ತೊಗೊತೀನಿ. ಹಿಂಗೆ ಮುಂದೆ ಬರ್ತಾ ನಮ್ಮದು ಒಂದು ಜಾಗ ಇತ್ತು ಇಲ್ಲಿ, ಅದ್ರ ಹತ್ರ ಬಂದಿದ್ದೆ. ಇನ್ನೇನು ಇಲ್ಲಿ ತನಕ ಬಂದಿದ್ದೆಲ್ಲ ನೋಡ್ಕೊಂಡು ಹೋಗೋಣ. ತುಂಬ ದಿವಸ ಆಯಿತು ಅಂತ ಬಂದಿದ್ದೀನಿ. ನೋಡ್ಕೊಂಡು ಹೋಗೋಣ ಏನಾಗಿದೆ ಪರಿಸ್ಥಿತಿ ಜಾಗದ್ದು ಅಂತ. ಎಲ್ಲ ಮರಗಳೆಲ್ಲ ಚೆನ್ನಾಗಿ ಬೆಳ್ಕೊಂಡಿದೆ, ಬಿಸಿಲಿಗೆ ತಣ್ಣಗಿದೆ ಜಾಗ. ಇನ್ನು ಖಾಲಿ ಫುಲ್ ಎಲ್ಲ ಕಡೆ. ಒಳ್ಳೆ ಮರಗಳು ಬೆಳೆಸಿದ್ದಾರೆ ಎಲ್ಲ ಕಡೆ. ನೋಡಿ ಅದು ಜಾಗ ಫುಲ್ ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದೆ ಒಳಗಡೆ. ಹತ್ರ ಹೋಗೋಣ ಇರಿ ಫಸ್ಟ್. ಆಟ ಆಡ್ಬೇಕಾದ್ರೆ ಕಿಟಕಿ ಎಲ್ಲ ಹೊಡೆದಾಕಿದ್ದಾರೆ. ಫುಲ್ ಗಿಡಗಳು ಬೆಳ್ಕೊಂಡಿದೆ ಒಳಗಡೆ. ಕ್ಲೀನ್ ಮಾಡಿಸೋದು ದೊಡ್ಡ ವಿಷಯ ಅಲ್ಲ, ಕ್ಲೀನ್ ಮಾಡಿಸಿದ್ರೆ ಮತ್ತೆ ಬೆಳ್ಕೊಳ್ಳುತ್ತೆ. ಏನೇನು ಇಲ್ಲಿ ಯಾರೂ ವಾಸ ಮಾಡ್ತಿಲ್ವಲ್ಲ. ಸೊ ಒಳಗಡೆ ಹೀಗಿದೆ, ಎಲ್ಲ ಗಿಡ ಬೆಳ್ಕೊಂಡಿರೋದು ನೋಡಿ ಹೆಂಗೆ ಬೆಳ್ಕೊಂಡಿದೆ. ಸುಮ್ಮನೆ ದುಡ್ಡು ವೇಸ್ಟ್ ಕ್ಲೀನ್ ಮಾಡ್ಸೋಕ್ಕಿದೆಲ್ಲ. ಮತ್ತೆ ಬೆಳ್ಕೊಳ್ಳುತ್ತೆ, ಇಲ್ಲಿ ಯಾರೂ ವಾಸ ಮಾಡಲ್ಲ, ಏನೂ ಇಲ್ಲ. ಫುಲ್ ಬೆಳ್ಕೊಂಡಿದೆ ಸುತ್ತ. ಇದ್ರ ಬೀಗ ಕೂಡ ಇಲ್ಲ ನನ್ನ ಹತ್ರ, ಮನೇಲಿದೆ ಅನಿಸುತ್ತೆ. ಬೀಗ ಹಾಕಿದ್ದಾರೆ. ಒಳಗಡೆ ತೋರಿಸೋಣ ಅಂದರೆ ಬೀಗ ಇಲ್ಲ. ಸುತ್ತ ಗಿಡಗಳು ಬೆಳ್ಕೊಂಡಿದೆ. ಸುಮ್ಮನೆ ಯಾಕೆ ಗಿಡಗಳ ಕೈಯಲ್ಲಿ ಮುಳ್ಳುಗಳ ಕೈಯಲ್ಲಿ ಚುಚ್ಚಿಸ್ಕೊಳ್ಳೋದು. ಹೊರಗಡೆ ಹೋಗೋಣ ಬನ್ನಿ. ನಾನು ಬಂದು ತುಂಬ ದಿವಸ ಆಗಿತ್ತಲ್ವಾ, ಹೆಂಗೂ ಬಂದಿದ್ದೆ ಇಲ್ಲಿ ತನಕ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲೊಂದು ಮನೆಗಳು ಆಗ್ತಾ ಇದ್ದಾವೆ. ಇಲ್ಲೊಂದು ಯಾರೋ ಮನೆ ಕಟ್ಟಿದ್ದಾರೆ, ಚೆನ್ನಾಗಿದೆ, ಒಂಥರ ಸಿಂಪಲ್ ಆಗಿ. ಎಲ್ಲ ಅವ್ರುಗಳು ಇರೋಕ್ಕೆ ಅಂತ ಮನೆಗಳನ್ನ ಅಲ್ಲೊಂದು ಕಟ್ಕೊಂಡಿದ್ದಾರೆ. ಇನ್ನೂ ಟೈಮ್ ಬೇಕು. ಸೊ ಪರವಾಗಿಲ್ಲ, ಒಂದು ರೇಂಜ್ಗೆ ಎಲ್ಲ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿಂದ ಬೇರೆ ಏನು ಕೆಲಸ ಇಲ್ಲ, ಇಲ್ಲಿ ಜಾಗ ನೋಡಿದ್ದಾಯಿತು. ಇಲ್ಲಿಂದ ವಾಪಸ್ ಮನೆ ಕಡೆಗೆ ಇವಾಗ ಮನೆಗೆ ಹೋಗಿ ಅಲ್ಲಿಂದ ರೆಡಿಯಾಗಿ ಹೇಳಿದ್ನಲ್ಲ ರಾಯಲ್ ಮೀನಾಕ್ಷಿ ಮಾಲ್ಗೆ ಹೋಗಬೇಕು. ಅದರ ಹತ್ರ ಸ್ವಲ್ಪ ಟಿ ಶರ್ಟ್ಸ್ ತೊಗೋಬೇಕು ನಾನು. ಆ ಕಡೆ ಹೋಗೋಣ.
ಇಲ್ಲೊಂದು ಮನೆ ಮುಂದೆ ಮನೆಗೆ ಹೆಸರು ಶೂನ್ಯ ಅಂತ ಇಟ್ಟಿದ್ದಾರೆ ಹೆಸರು ನೋಡಿ ವಿಚಿತ್ರವಾಗಿ. ಮನೆಗೆ ಶೂನ್ಯ ಅಂತ ಹೆಸರಿಟ್ಟಿದ್ದಾರೆ. ಶೂನ್ಯ ಅಂದರೆ ಝೀರೋ ಅಲ್ವಾ? ಝೀರೋ ಅಂತ ಎಲ್ಲ ಮನೆಗೆ ಹೆಸರಿಡ್ತಾರ? ಏನು ಕಾರಣ ಇರ್ಬೋದು ಝೀರೋ ಅಂತ ಹೆಸರು ಇಡೋಕ್ಕೆ ಮನೆಗೆ? ಗೊತ್ತಿಲ್ಲಪ್ಪ. ಯಾವುದು ನ್ಯೂಮರಾಲಜಿ ಪ್ರಕಾರ ಏನಾದರೂ ಝೀರೋ ಅನ್ನೋ ನಂಬರ್ ಅವ್ರಿಗೆ ಒಳ್ಳೆಯದು ಅಂತ ಇಟ್ಕೊಂಡಿರ್ಬೋದಾ? ಪ್ರಾಬಬ್ಲಿ ಇರ್ಬೋದು, ಗೊತ್ತಿಲ್ಲ ನನಗೆ. ಯಾರ್ದೋ ಮನೆ ಝೀರೋ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ನೋಡಿ ನನಗೆ ಶಾಕ್ ಆಯಿತು ಒಂದು ಸೆಕೆಂಡು. ಮನೆಗೆ ಝೀರೋ ಅಂತ ಹೆಸರಿಟ್ಕೊಂಡಿದ್ದಾರಪ್ಪ ಅಂತ ಅದನ್ನೊಂದು ವೀಡಿಯೋ ಮಾಡಿಕೊಂಡೆ. ಸುಮಾರು ವರ್ಷಗಳ ನಂತರ ನಾನು ಆಟೋ ರೈಡ್ ಮಾಡ್ತಾಯಿದ್ದೀನಿ. ಪ್ರಾಬ್ಲಿ ನಾನು ಲಾಸ್ಟ್ ಟೈಮ್ ಆಟೋ ಹೋಗಿದ್ದು ನೆನಪೇ ಇಲ್ಲ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವಾಗ ಹೋಗಿದ್ದು ಅನಿಸುತ್ತೆ. ಸೊ ಈಗ ನಾನು ಆಟೋ ರೈಡ್ ಮಾಡ್ತಾಯಿದ್ದೀನಿ ಸುಮಾರು ವರ್ಷ ಆದಮೇಲೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಗೈಸ್, ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದು ಗಾಡಿ ನಿಲ್ಲಿಸಿ ಕಾರ್ ಎತ್ಕೊಂಡು ಹೊರಗಡೆ ಬಂದಿದ್ದೀನಿ. ವಿಷಯ ಏನು ಅಂದರೆ, ಈ ಇರೋ ಹೀಟ್ಗೆ ಯಾಕೋ ಎಳ್ನೀರು ಕುಡಿಬೇಕು ಅನ್ನಿಸ್ತು. ಬಿಸಿಗೆ ಬೆಂಗಳೂರು ಬಿಸಿ ತಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಎಳ್ನೀರು ಸಿಗುತ್ತಾ ಅಂತ ನೋಡೋಣ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಬಬ್ಲಿ ಡೌಟೇ ಇಷ್ಟೊತ್ತಲ್ಲಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ. ನೋಡಿ, ಹೊರಗಡೆ ಹೋಗಿದ್ನಲ್ಲ, ಒಂದು ಚಿಕ್ಕ ರಿಂಗ್ ತೊಗೊಂಡಿದ್ದೀನಿ ಆಯಿತಾ. ಇದು ಗಿಫ್ಟ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು. ಇದಕ್ಕೆ 70,000. ಈ ಒಂದು ಚಿಕ್ಕ ರಿಂಗಿಗೆ 70,000. ಸೊ ಚಿನ್ನದ ರೇಟ್ ಈ ರೇಂಜಿಗೆ ಮೇಲೆ ಹೋಗ್ತಾ ಇದ್ರೆ ಯಾರಿಗಾದ್ರೂ ಚಿನ್ನನ ಗಿಫ್ಟ್ ಕೊಡೋಕ್ಕೆ ಸಾಧ್ಯನಾ? ಇನ್ಮೇಲೆ ಚಿನ್ನಾಗಿನೇ ಎಲ್ಲ ಗಿಫ್ಟ್ ಕೊಡೋದೆಲ್ಲ ಮರ್ತು ಬಿಡಬೇಕು. ಹೋಗ್ಬೇಕು, ಯಾವ್ದಾದ್ರು ಫಂಕ್ಷನ್ ಕರೆದ್ರೆ ಊಟ ಮಾಡ್ಬೇಕು, ಚೆನ್ನಾಗಿ ವಿಶ್ ಮಾಡ್ಬಿಟ್ಟು ಬರಬೇಕು. ಸೊ ಇಲ್ಲೊಂದು ಗಾಡಿ ನಿಂತಿದೆ. ಇಲ್ಲಿ ಎಳ್ನೀರು ಮಾರ್ತಾ ಇದ್ದಾರೆ. ಸೊ ಇಷ್ಟೊತ್ತಲ್ಲಿ ಯಾರೋ ಎಳ್ನೀರು ಮಾರ್ತಾ ಇರೋದು ಸಿಕ್ಕಿದೆ. ಸೊ ಬನ್ನಿ ತಗೊಳ್ಳೋಣ. ಸೊ ಗೈಸ್, ಎಳ್ನೀರು ತೊಗೊಳ್ಲಿಲ್ಲ. ಕಾರಣ ಬಂದು ಒಂದು ಎಳ್ನೀರಿಗೆ 80 ರೂಪಾಯಿ ಹೇಳ್ತಾ ಇದ್ದಾನೆ, 80 rupees. ನಾನು ಬಂದಿದ್ದ ದಿವಸನೇ ಕುಡ್ದೆ ಎಳ್ನೀರು ಆಯಿತಾ. ಇನ್ನೊಂದು ಕಡೆ ಅಂಗಡಿಯಲ್ಲಿ 60 ರೂಪಾಯಿ ಏನೋ ಕೊಟ್ಟು ಕುಡ್ದೆ ನಾನು ಒಂದು ಕಾಯಿಗೆ, ಒಂದು ಎಳ್ನೀರು ಕಾಯಿಗೆ. 80 ರೂಪಾಯಿ ಜಾಸ್ತಿ ಆಯಿತು ಅನಿಸ್ಲಿಲ್ವಾ? ಏನೋಪ್ಪ, ಮನ್ಸಿಗೆ ಬಂದಿದ್ದು ರೇಟ್ ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ತೊಗೊಳಕ್ಕೆ ಹೋಗಲಿಲ್ಲ. ನೋಡೋಣ, ಬೇರೆ ಕಡೆ ಎಲ್ಲರೂ ಸಿಕ್ಕಿದ್ರೆ ತೊಗೊಂಡು ಕುಡಿದ್ದೀನಿ. ಇಲ್ಲಾಂದರೆ ಫ್ರೂಟ್ ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ಹೋಗೋದು. ಗೈಸ್, ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ದೀನಿ ಫೈನಲಿ. ಫ್ರೂಟ್ ಜ್ಯೂಸ್ ಕೂಡ ಬೇಡ ಅಂತ ಯಾಕೋ ಶುಗರ್ ಕೇನ್ ಜ್ಯೂಸ್ ಕುಡಿಬೇಕು ಅನ್ನಿಸ್ತು. ಸಗದಾಗಿದೆ. ತುಂಬ ದಿವಸ ಆಗಿತ್ತು ಕೇನ್ ಜ್ಯೂಸ್ ಕುಡಿದು, ಫ್ರೆಶ್ ಕೇನ್ ಜ್ಯೂಸ್. ಈ ಬಿಸಿಗೆ ತಣ್ಣಗೆ ಏನು ಕುಡಿದ್ರೂ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ನನಗೆ ಬೇರೆ ಬಲಗಡೆ ವಿಸ್ಡಮ್ ಟೂತ್ ಬೆಳೀತಾ ಇದೆ, ಮತ್ತು ತುಂಬ ನೋವ್ತಾ ಇದೆ ಆ್ಯಕ್ಚುಲಿ. ವಿಸ್ಡಮ್ ಟೂತ್ ಬಂದಿರೋರಿಗೆ ಗೊತ್ತಿರುತ್ತೆ ಅದು ಪೇಯ್ನ್ ಹೆಂಗಿರುತ್ತೆ ಅಂತ. ಏನು ಸರಿಯಾಗಿ ತಿನ್ನೋಕ್ಕಾಗ್ತಾಯಿಲ್ಲ. ಇಂಡಿಯಾಗೆ ಬಂದಿದ್ದೀನಿ, ಏನು ತಿನ್ನೋಕ್ಕಾಗ್ತಾಯಿಲ್ಲ ಸರಿಯಾಗಿ ಪೇಯ್ನಿಂದ. ಅದಕ್ಕೆ ಜ್ಯೂಸ್ಗಳನ್ನಾದರೂ ಕುಡಿಯೋಣ ಚೆನ್ನಾಗಿ ಅಂತ ಟೈಮ್ ಸಿಕ್ಕಿದಾಗೆಲ್ಲ ಜ್ಯೂಸ್ ಕುಡಿತಾ ಇರೋದೆ. ಮನೆ ಹತ್ರ ವಾಪಸ್ ಬಂದಿದ್ದೀನಿ ಈಗ. ಸೊ ಮನೆಗೆ ಹೋಗೋ ಟೈಮ್ ಆಗಿದೆ. ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.